ಹಾಯ್ ಎಲ್ಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಕೂಡ ಕಂಟಿನ್ಯೂ ಲಾಗ್ ಆಗಿರುತ್ತೆ. ಅಂದರೆ ನಾವು ಎಲ್ಲಿ ಹೋಗಿದ್ವಿ, ಯಾವ ಟೆಂಪಲ್ಗೆ ಹೋಗಿದ್ವಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕ್ವಶನ್ ಕೇಳಿದ್ದೆ, ಎಲ್ಲಿಗೆ ಹೋಗಿರ್ಬೋದು ಗೆಸ್ ಮಾಡಿ ಅಂತ. ಕೆಲವರೆಲ್ಲ ಹೇಳಿದ್ರಿ ನಾವು ಈ ಥರ ಸಿಕಂದೂರು ಚೌಡೇಶ್ವರಿಗೆ ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು ಕಮೆಂಟ್ ಕೂಡ ಬಂದಿದ್ದಾವೆ. ಎಲ್ರಿಗೂ ಥ್ಯಾಂಕ್ಸ್. ಮತ್ತು ನಾವು ಫ್ರೆಶ್ ಅಪ್ ಆಗಿಬಿಡೋಣ ಫಸ್ಟು ಅಂತ ಹೇಳ್ಬಿಟ್ಟು ನಾವೆಲ್ಲ ಹೋಗ್ತಾ ಇದ್ದೀವಿ. ಅಂದರೆ ಇದು ಟೆಂಪಲ್ ಮುಂದೆನೇ ಹೋಗಬೇಕು. ಅಂದರೆ ನಮಗೂ ಇದು ಗೊತ್ತಿಲ್ಲ, ಫಸ್ಟ್ ಟೈಮ್ ಎಲ್ಲರೂ ಕೂಡ ನಾವು ಹೋಗಿರೋರೆಲ್ಲ ಫಸ್ಟ್ ಟೈಮೇ. ಸೊ ನಾವು ಕೂಡ ಕೇಳ್ಕೊಂಡು ಹೋಗ್ತಾ ಇದ್ವಿ. ಮಳೆ ಅಂತೂ ಚಿಕ್ಕದಾಗೆ ಸಣ್ಣಗೆ ಬರ್ತಾನೆ ಇತ್ತು, ಮಳೆ ಬಿಟ್ಟೇ ಇರಲಿಲ್ಲ. ಸೊ ಇನ್ನೇನು ಮಾಡೋದು, ಹೋಗ್ಬಿಟ್ಟು ರೆಡಿ ಆಗೋಣ, ಮತ್ತು ಲೇಟ್ ಆಗುತ್ತೆ ದರ್ಶನಕ್ಕೆಲ್ಲ ಅಂತೇಳಿ ನಾವು ಇಲ್ಲಿ 7:30ಗೆ ಬಿಟ್ವಿ. ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಅಂದರೆ ನಾವು ಎಲ್ಲ ಪ್ಲೇಸ್ ಎಲ್ಲ ನೋಡ್ಕೊಂಡು ಹೋದ್ವಿ, ಚೆನ್ನಾಗಿತ್ತು ವ್ಯೂವ್ಸ್ ಎಲ್ಲ. ಸೊ ಹಾಗೆ ಫೋಟೋಸ್ ಎಲ್ಲ ತಗೊಂಡು ವಿಡಿಯೋಸ್ ಎಲ್ಲ ಮಾಡಿಕೊಂಡು ಹಂಗೆ ನಡ್ಕೊಂಡು ಹೋದ್ವಿ. ಅಲ್ಲಿಗೆ 8 ಗಂಟೆಗೆ ಒಳಗಡೆಗೆ ಸ್ನಾನ ಇದು ಮಾಡೋದಕ್ಕೆ ಹೋದರು. ಅಲ್ಲಿಂದ ಬರೋಷ್ಟೊತ್ತಿಗೆ 9 ಗಂಟೆ ಆಯಿತು. ನೋಡಿ ತುಂಬ ರಶ್ ಇತ್ತು. ಒಳಗಡೆ ಕೂಡ ಅಷ್ಟೇ ತುಂಬ ಅಂದರೆ ಎಲ್ಲರಿಗೂ ಒಂದೊಂದು ರೂಮ್ಗೆ 5-6 ಜನ ಆ ಥರ ನಿಂತ್ಕೊಂಡು ಬಿಟ್ಟಿದ್ರು ಮುಂಚೆನೇ. ಇದು 20 ರುಪೀಸು. ಬಿಸಿನೀರು ಕೂಡ ಇದು ಸಿಗುತ್ತೆ. ತಣ್ಣೀರು ಮಾತ್ರ ಎನಿ ಟೈಮ್ ಬರ್ತಾ ಇರುತ್ತೆ ಒಳಗಡೆ, ಬಿಸಿನೀರಿಗೆ ಮಾತ್ರ 20 ರೂಪಾಯಿ ಒಂದು ಬಕೆಟು. ಸೊ ನಾವು ಕೂಡ ಎಲ್ಲರೂ ಬಿಸಿನೀರೆಲ್ಲ ತೊಗೊಂಡು ಫ್ರೆಶ್ ಅಪ್ ಎಲ್ಲ ಆಗಿ ಅಲ್ಲೇ ಎಲ್ಲ ನೀಟಾಗಿ ರೆಡಿ ಆಗಿಬಿಟ್ಟು ಹಂಗೆ ಬರ್ತಾ ಕಾಫಿ ಕೂಡ ಯಾರೂ ಕುಡ್ದಿರಲಿಲ್ಲ. ಹಂಗೆ ಕಾಫಿ ಕುಡ್ಕೊಂಡು ಹೋಗ್ಬಿಡೋಣ ಅಂತೇಳ್ಬಿಟ್ಟು ಅಲ್ಲೇ ಮಾತಾಡಿದ್ವಿ. ಅಂದರೆ ತುಂಬ ಚಳಿ ಇತ್ತು. ಇಷ್ಟು ದಿನ ತುಂಬ ಸೆಕೆ ಅಂದ್ಕೊಂಡು, ಸೊ ಅವತ್ತು ಮಳೆ ಎಲ್ಲ ಬರ್ತಿತ್ತಲ್ಲ, ಸೊ ಎಲ್ಲರೂ ತುಂಬ ಚಳಿ ಅಂತ ಹೇಳ್ತಾಯಿದ್ರು. ನನ್ನ ಮಗ ಎಲ್ಲರೂ ಕೂಡ ಅಷ್ಟೇ. ಸೊ ಅಲ್ಲೇ ಒಂದು ಕಾಫಿ ಶಾಪ್ ಇತ್ತು, ಹೋಟೆಲು. ಅದರಲ್ಲೇ ನಾವು ತಿಂಡಿಗೆ ಏನು ಬೇಡ, ಫಸ್ಟು ದರ್ಶನ ಮಾಡ್ಕೊಂಡು ಬಂದುಬಿಡೋಣ, ಆಮೇಲೆ ನೆಕ್ಸ್ಟು ತಿಂಡಿ ತಿನ್ನೋಣ ಅಂತೆಲ್ಲ ಹೇಳಿದ್ವಿ. ನನ್ನ ಮಗನೂ ಅಷ್ಟೇ, ಓ ಆಯ್ತಮ್ಮ ಇರಲಿ ಅಂತ ಹೇಳ್ದ. ಅಂದರೆ ಅವನೇ ಪಾಪ ಚಿಕ್ಕವನಲ್ವಾ, ಅವ್ನು ಕೇಳಿದ್ವಿ ತಿಂಡಿ ತಿಂತಿ ಅಂತ, ಅವನು ಇಲ್ಲ ಅಂತ ಹೇಳ್ದ. ಇಲ್ಲಮ್ಮ ನೀವು ಯಾವಾಗ ತಿಂದ್ರೆ ಅವಾಗೇ ತಿಂತೀನಿ ಅನ್ನಲ್ಲ. ಸೊ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಬಂದ್ವಿ. ಬಂದು ಫಸ್ಟು ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಬರ್ತಾಯಿದ್ವಿ. ನೋಡಿ 9 ಗಂಟೆ ಆದರೂ ಮಳೆ ಬರ್ತಾನೆ ಇತ್ತು. ನಮಗೆ ಆ ಮಳೆಲೆಲ್ಲ ನೆಂದ್ಬಿಟ್ಟು ಮತ್ತು ನೀರೆಲ್ಲ ತುಂಬ ಅಂದರೆ ಎಲ್ಲ ಕೋಲ್ಡ್ ನೀರು, ಅಲ್ಲಿ ಇಲ್ಲಿ ಎಲ್ಲ ನೀರೆಲ್ಲ ಕುಡಿದ್ಬಿಟ್ಟು ತುಂಬ ಕೋಲ್ಡ್ ಆಗಿದೆ. ವಾಯ್ಸ್ ಎಲ್ಲ ಒಂಥರ ಆಗಿದೆ, ನೀವು ಅಂದ್ಕೊತಿರ್ಬೋದು. ಸೊ ಇದೇ ಕಾರಣಕ್ಕೆ ಮಳೆಯಲ್ಲಿ ಅವತ್ತೆಲ್ಲ ತುಂಬ ನೆಂದ್ಬಿಟ್ವಿ. ಸೊ ಹಂಗಾಗ್ಬಿಟ್ಟು ಮತ್ತು ಅದೇ ಆ ನೀರು ಈ ನೀರೆಲ್ಲ ಕುಡಿದ್ಬಿಟ್ವಲ್ಲ, ಸೊ ಹಂಗಾಗ್ಬಿಟ್ಟು ನನಗೆ ಸ್ವಲ್ಪ ಇನ್ಫೆಕ್ಷನ್ ಥರನೇ ಆಗಿದೆ. ಸೊ ಫೈನಲಿ ನಾವು ಕೂಡ ಬಂದು ನಿಂತ್ಕೊಂಡ್ವಿ ಲೈನ್ಗೆ. ಅಂದರೆ ರಶ್ ಎಲ್ಲ ತುಂಬ ಇತ್ತು ನೋಡಿ, ಎಷ್ಟೊಂದು ಜನ ಇದ್ದಾರೆ. ನಾವು ಕೂಡ ಈ ಥರ ರಶ್ ನೋಡಿಬಿಟ್ಟು ನಮಗೆ ಎಷ್ಟೊತ್ತಾಗುತ್ತೋ ತಾಯಿ ದರ್ಶನ ಮಾಡೋದು, ಲೇಟ್ ಆಗಿಬಿಡುತ್ತೇನೋ ಇಲ್ಲಿ ಅಂತ ನಾವು ಅನ್ಕೊತಾ ಮುಂದೆ ಹೋಗ್ತಾ ಇದ್ವಿ. ಆದರೆ ಲೈನ್ ಕೂಡ ಬೇಗ ಮುಂದೆ ಪಾಸ್ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು. ಬೇಗನೆ ಮುಂದೆ ಕಳಿಸ್ತಾಯಿದ್ರು. ನಾವು ಹೋಗಿ ಕರೆಕ್ಟಾಗಿ 9:30ಗೆ ನಾವು ಅಲ್ಲಿ ಲೈನ್ಗೆ ಹೋಗಿ ನಿಂತ್ಕೊಂಡ್ವಿ. ನಮಗೆ 10 ಗಂಟೆಗೆಲ್ಲ ತಾಯಿ ದರ್ಶನ ಆಗಿ 10:05 ಹೊರಗಡೆ ಬಂದು ಅಲ್ಲಿ ಕೂತ್ಕೊಂಡಿದ್ವಿ ನಾವು. ಇದು ನೋಡಿ ನಂದಿ ಅಂತ ಹೇಳ್ಬಿಟ್ಟು, ಅದು ಹಸು ಎಷ್ಟು ದೊಡ್ಡದಾಗಿತ್ತು. ನನ್ನ ಮಗ ಅದನ್ನೆಲ್ಲ ನೋಡಿ ಅಮ್ಮ ಅದು ಎಷ್ಟು ದೊಡ್ಡದಾಗಿದೆ ನೋಡಿ ಅಂತೇಳಿ ನನಗೆ ತೋರಿಸ್ತಿದ್ದ. ನೀವು ಯಾರು ಇದು ಅಮ್ಮಂದು ದೇವಸ್ಥಾನ ಅಂದರೆ ಸಿಕಂದೂರು ಚೌಡೇಶ್ವರಿ ನೋಡಿರೋರಿದ್ದರೆ ನಮಗೂ ಕೂಡ ತಿಳಿಸ್ಬೋದು, ಕಮೆಂಟ್ ಮಾಡ್ಬೋದು. ಸೊ ನೋಡಿ ಫೈನಲ್ಗೆ ನಾವು ಕೂಡ ದರ್ಶನ ಎಲ್ಲ ಮಾಡಿಕೊಂಡು ಹಂಗೆ ಪ್ರಸಾದ ಎಲ್ಲ ನಾವು ಕೂಡ ತೊಗೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಇಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೂತ್ಕೊಂಡಿದ್ವಿ. ಸೊ ಆಮೇಲೆ ನೆಕ್ಸ್ಟು ಒಂದು 10 ನಿಮಿಷ ಕೂತ್ಕೊಂಡ್ವಿ. ಮತ್ತು ಇಲ್ಲೂ ಇನ್ನೊಂದು ಟೆಂಪಲ್ ಇತ್ತು, ಅಲ್ಲಿಗೂ ಕೂಡ ನನಗೆ ಅದು ಸ್ಟೆಪ್ ಎಲ್ಲ ಐತಲ್ಲ, ಸೊ ಅಲ್ಲಿ ಕೂಡ ಹೋಗಿ ಅಂದರೆ ಫುಲ್ ಮೇಲ್ಗಡೆ ಹೋಗಲಿಲ್ಲ, ಅಲ್ಲೇ ಕೂಡ ಎಲ್ಲರೂ ಕೈ ಮುಗಿದ್ಬಿಟ್ಟು ಹಾಗೆ ಹೋಗೋಣ ಅಂತ ಹೇಳ್ಬಿಟ್ಟು, ಇನ್ನೇನು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕೂಡ ಅಲ್ಲಿ ಮುಂದೆ ದೇವಸ್ಥಾನದ ಮುಂದೆ ಸ್ವಲ್ಪ ಫೋಟೋಸು ಹಾಗೆ ವಿಡಿಯೋಸ್ ಎಲ್ಲ ತೆಕ್ಕೊಂಡ್ವಿ. ಇದು ನೋಡಿ ಹಸುನ ನನ್ನ ಮಗ ಅದೇ ನಮ್ಮ ನಾದಿನಿ ಮನೇಲಿ ಬಂದಿದ್ನಲ್ಲ, ಅವನು ಹಸು ಮೇಕೆ ಎಲ್ಲ ಮೇಯಿಸಿ ಬಂದಿದ್ನಲ್ಲ, ಈ ಹಸುನೆಲ್ಲ ನೋಡಿಕೊಂಡು ಅಲ್ಲೇ ನಿಂತ್ಕೊಂಡ್ಬಿಟ್ಟ. ಎಷ್ಟು
ಕರೆದ್ರೂ ಬರ್ತಿಲ್ಲ, ಬಿಡಪ್ಪ ಅಂದರೂ ಕೇಳ್ತಿಲ್ಲ. ಆ ಥರ ಅವನಿಗೆ ಒಂದು ಹಸು ಬೇಕಪ್ಪ, ನನಗೊಂದು ಕರು ಕೊಡಿಸು, ನಾನು ಮೇಯಿಸ್ತೀನಿ ಅಂತ ಹೇಳ್ಬಿಟ್ಟು ಅಳ್ತಾನೇ ಇದ್ದ. ನಾವು ಹಂಗೋ ಹಿಂಗೋ ಸಮಾಧಾನ ಮಾಡಿಬಿಟ್ಟು ತಿಂಡಿಗೆ ಅಂತ ಬಂದಿದ್ದೀವಿ. ಆಗುತ್ತಾ ಇಲ್ಲ ನೋಡು. ಅಲ್ಲಿ ತಿಂಡಿ ಇದ್ದಿದ್ದೆ 2, ಒಂದು ಇಡ್ಲಿ ಚಟ್ನಿ, ಒಂದು ಪಲಾವು. ಸೊ ನಾವು ಇಡ್ಲಿಗೆ ಎಲ್ಲರೂ ಭಾಳ ಜನ ಹೇಳಿದ್ವಿ ಇಡ್ಲಿ, ಆದರೆ ನಮ್ಮ ಪಕ್ಕದಾಗಿರೋರು ಇಡ್ಲಿ ಚೆನ್ನಾಗಿಲ್ಲ ತೊಗೋಬೇಡಿ ಅಂತ ಹೇಳಿದರು. ಸೊ ಪಲಾವ್ ತೊಗೊಂಡ್ವಿ. ಪಲಾವು 2 ಬಜ್ಜಿ ಏನೋ ಚೆನ್ನಾಗಿತ್ತು, ಪಲಾವ್ ಅಂತೂ ಟೇಸ್ಟೇ ಇರಲಿಲ್ಲ. ಅದಕ್ಕೆ ನಮ್ಮ ಹತ್ರ 50 ರೂಪಾಯಿ ಏನೋ ಇಸ್ಕೊಂಡ್ರು ಅಂತ ಹೇಳಿದ್ರು. ನಾವು ಒಂದೊಂದು ಪ್ಲೇಟ್ಗೆ 50 ರೂಪಾಯಿ ಅಂತ ಚಾರ್ಜ್ ಮಾಡಿದ್ರಂತೆ. ಸೊ ಆಯಿತು ಬಿಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ತಿಂದ್ಕೊಂಡು ನೆಕ್ಸ್ಟು ನಾವು ಇಲ್ಲೇ ಹೊಸ್ದಾಗಿದ್ದು ಬ್ರಿಡ್ಜು ಕಟ್ಟಿರೋದು ಶರಾವತಿ ಇದಕ್ಕೆ. ಇದು ಸಿಕಂದೂರ್ ಬ್ರಿಡ್ಜ್ ಅಂತಲೇ ಹೇಳ್ತಾರೆ. ಮುಂಚೆ ಎಲ್ಲ ಇಲ್ಲಿ ಹಡಗಲ್ಲಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಅದೇ ವೆಹಿಕಲ್ನೆಲ್ಲ ಶಿಫ್ಟ್ ಮಾಡ್ತಾ ಇದ್ರಂತೆ. ಆ ಥರ ಇತ್ತಂತೆ ಮುಂಚೆ. ಇವಾಗ ಇದು ಬ್ರಿಡ್ಜ್ ಆಗಿರೋದ್ರಿಂದ ಅಂದರೆ ಬಸ್ಗಳೆಲ್ಲ ಡೈರೆಕ್ಟಾಗೆ ಅಲ್ಲಿಗೆ ಅಮ್ಮನ ಹತ್ರ ಹೋಗೋಕ್ಕೆಲ್ಲ ವ್ಯವಸ್ಥೆ ಆಗಿದೆ. ಸೊ ನಾವು ಅಲ್ಲಿ ವ್ಯೂವ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನಾವು ಕೂಡ ಅಲ್ಲೆಲ್ಲ ಫೋಟೋಸ್ ತೊಗೊಂಡು ನಾವು ನೆಕ್ಸ್ಟು ಇಲ್ಲಿಗೆ ಬಂದಿದ್ದು ಜೋಗ್ ಫಾಲ್ಸ್ ಹತ್ರ. ಇಲ್ಲಿ ಜೋಗ್ ಫಾಲ್ಸ್ಗೆ ನಮಗೆ ಮುಂಚೆಯಿಂದನೂ ಆಸೆ ಇತ್ತು, ನೋಡಬೇಕು ಅಂತ ಹೇಳ್ಬಿಟ್ಟು ಇತ್ತು. ಆದರೆ ಬರಬೇಕಾದ್ರೆ ಅಂದರೆ ಟೈಮ್ ಆಗುತ್ತೆ ನಮಗೆ ನೆಕ್ಸ್ಟ್ ಪ್ಲೇಸ್ಗೆ ಅನ್ನೋ ಥರ ಇತ್ತು. ಆದರೂ ನನ್ನ ಫ್ರೆಂಡು ಸುನೀತಾ, ಅಣ್ಣ ಹೋಗೋಣ, ಇಷ್ಟು ದೂರ ಹತ್ರ ಬಂದಿದ್ದೀವಿ, ಇದನ್ನ ಹೋಗಿ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೇಳಿದ್ಲು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಹಾಗೆ ನಾವು ಕೂಡ ಬಂದ್ವಿ. ಇಲ್ಲಿ ನೋಡಿ, ಇಲ್ಲಿ ದೊಡ್ಡವ್ರಿಗೆ 20 ರೂಪೀಸು ಟಿಕೆಟ್ ಚಾರ್ಜ್ ಮಾಡ್ತಾರೆ. ಇದು ಸ್ಕೂಲ್ ಮಕ್ಕಳಿಗೆಲ್ಲ ಫ್ರೀ ಅಂತ ಹೇಳ್ಬಿಟ್ಟು ಇದೆ. ಸೊ ನಾವು ಕೂಡ ಟಿಕೆಟ್ ಎಲ್ಲ ತೊಗೊಬರಕ್ಕೆ ನಮ್ಮ ಮನೆಯವ್ರು ಹೋಗಿದ್ದಾರೆ. ನಾವು ಇಲ್ಲಿ ನೋಡೋಕೆ ಬಂದಾಗ 2 ಗಂಟೆ ಆಗಿತ್ತು. ಸೊ ಬಿಸಿಲಂತೂ ತುಂಬ ಬಿಸಿಲು ಅಂದರೆ ಬಿಸಿಲು, ಅಂದರೆ ಇರೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಬಿಸಿಲಿತ್ತು. ಸೊ ಆದರೂ ಪರವಾಗಿಲ್ಲ. ಇದನ್ನು ಅಂದರೆ ನಮಗೆ 10th 9th ಒಂದು ಪದ್ಯ ಇತ್ತು, ಇದು ಜೋಗ್ ಫಾಲ್ಸ್ದು. ಸೊ ನಮ್ಮ ಸರ್ ಹೇಳ್ತಾಯಿದ್ರು, ನಮ್ಗೆ ಆರಾಮೇನ್ ಸರ್ ಅಂತ ಇದ್ದರು. ಅವರು ಒಂದ್ಸಲಿ ಅಂದರೆ ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡು ಅಂತ ಹೇಳ್ಬಿಟ್ಟು ಅದು ಪದ್ಯ, ನಿಮಗೂ ಕೂಡ ಅದು ನೆನಪಿರ್ಬೋದು. ಸೊ ಆ ಪದ್ಯದಲ್ಲಿ ಯಾವಾಗೂ ಆ ಪದ್ಯ ಮಾಡಿದ ಮೇಲೆ ಹೇಳೋರು, ನೀವು ಒಂದ್ಸಲಿ ಮನುಷ್ಯರಾಗಿ ಹುಟ್ಟಿದ ಮೇಲೆ ಜೋಗ್ ಫಾಲ್ಸ್ನ ನೋಡಲೇಬೇಕು, ಖಂಡಿತ ನೀವು ಸಾಯೋದ್ರೊಳಗೆ ಒಂದ್ಸಲಿ ನೋಡ್ಕೊಂಬನ್ನಿ ಅಂತ ಹೇಳಿದರು. ಸೊ ನಮಗೂ ಕೂಡ ಅದು ಆಸೆ ಇವತ್ತು ನೆರವೇರಿಬಿಡ್ತು ಅಂತಲೇ ಹೇಳ್ಬೋದು. ಅದು ಕೂಡ ನನಗೆ ಭಾಳ ಅವರು ಒತ್ತಿ ಹೇಳಿದ್ರು, ಅದನ್ನು ನೋಡಬೇಕು ನೋಡಿ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ನಮಗೂ ಕೂಡ ಅದು ನೋಡೋ ಭಾಗ್ಯ ಬಂತು ಅಂತಲೇ ಹೇಳ್ಬೋದು. ಇದೇ ಫಸ್ಟ್ ಟೈಮ್ ನಾವು ಕೂಡ ಜೋಗ್ ಫಾಲ್ಸ್ಗೆ ಬಂದಿರೋದು. ಸ್ವಲ್ಪ ಅಂದರೆ ನೀರೆಲ್ಲ ಕಡಿಮೆ ಇತ್ತು, ಅಂದರೆ ಜೋರಾಗಿ ಫೋರ್ಸಾಗಿ ಏನು ಬೀಳ್ತಿರ್ಲಿಲ್ಲ. ನೋಡಿ, ನೀವು ಯಾರಾದರೂ ನೋಡಿರೋರಿದ್ರೆ ಹೇಳ್ಬೋದು ನಮಗೂ ಕೂಡ. ಸೊ ಆದರೂ ಚೆನ್ನಾಗಿತ್ತು ಅದು ವ್ಯೂವ್ಸ್ ಎಲ್ಲ. ನಮಗೆ ಕೂಡ ಫೈನಲಿ ಎಲ್ಲರೂ ಕೂಡ ನೋಡಿ ಮತ್ತೆ ನೆಕ್ಸ್ಟ್ ಪ್ಲೇಸ್ಗೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಕೂಡ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬರ್ತಾಯಿದ್ದೀವಿ. ಇದು ಬರ್ತಾ ನೋಡಿ 1 ಅವರ್ ಅಂತೆ. ಸೊ ಇಲ್ಲೂ ಕೂಡ ತುಂಬ ಬೋಟ್ ಎಲ್ಲ ಇತ್ತು. ಅಂದರೆ ಈ ಪ್ಲೇಸು ಚೆನ್ನಾಗಿತ್ತು ಎಲ್ಲ ನೋಡೋದಕ್ಕೆ. ಆ ಕಡೆ ತುಂಬ ಹಡಗು ಇತ್ತು, ಈ ಕಡೆನೂ ಇತ್ತು, ಮಧ್ಯ ನೀರು. ಇದು ಕೂಡ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಬೋಟಿಂಗು ಈ ಕಡೆ ಯಾವ ನದಿ ಇದು? ಅರ್ಚನಾ ಏನು ಹೇಳ್ತಿದ್ದಾಳೆ ಅಂದರೆ, ಅತ್ತೆ 1 ಅವರ್ಗೆ ನನ್ನ ಫ್ರೆಂಡು ಫೋಟೋಶೂಟ್ ಮಾಡ್ಸೋಕ್ಕೆ ಬಂದಿದ್ದರು, ಅಂದರೆ ಮದುವೆ ಫೋಟೋಶೂಟ್ಗೆಲ್ಲ ಇಲ್ಲಿಗೆ ಬಂದಿದ್ರು ಅಂತೆಲ್ಲ ಹೇಳ್ತಿದ್ದಾಳೆ. ಅವರು ಕ್ಲೋಸ್ ಫ್ರೆಂಡೇ ಅಂತೆ. ಫೋಟೋಸ್ ಎಲ್ಲ ಕಳಿಸಿದ್ಲಂತೆ. ಅದನ್ನೆಲ್ಲ ನೋಡಿ, ಓ ಅತ್ತೆ ಇದೇನಾ ಪ್ಲೇಸು ಅಂತೆಲ್ಲ ಕೇಳ್ತಾ ಇದ್ಲು. ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಅದಕ್ಕೆ ಇಲ್ಲಿಗೆ ಬಂದಿದ್ದಾರೆ ಅಂತೆಲ್ಲ ಹೇಳ್ತಿದ್ಲು. ನೋಡಿ, ಅಂದರೆ ನಮ್ಮ ಕಡೆ ಎಲ್ಲ ಈ ಥರ ಗ್ರೀನರಿ, ಈ ಥರ ಅಂದರೆ ಕಾಡು ಮರ ಎಲ್ಲ ಇಷ್ಟೊಂದು ಕಡಿಮೆ. ಸೊ ಎಲ್ಲ ಬಯಲು ಥರ ಕಾಣಿಸುತ್ತೆ. ಇಲ್ಲಿ ನೋಡಿ ಯಾವ ಥರ ಅಂದರೆ ಎಲ್ಲ
ಬರೀ ಅಕ್ಕಪಕ್ಕ ಎಲ್ಲ ಮರ ಗಿಡ ನದಿ ಅದೆಲ್ಲ ಏನೋ ನೋಡಿ ನಮಗಂತೂ ಭಾಳ ಖುಷಿ ಆಯಿತು. ಸೊ ನೆಕ್ಸ್ಟ್ ಪ್ಲೇಸ್ನ ಬಂದಿದ್ದು ಮುರುಡೇಶ್ವರಗೂ ಹೋಗಿ ನನ್ನ ಮಗನ ಆಸೆ ಅದೇ ಮುರುಡೇಶ್ವರ ಅಂದರೆ ಅವನು ಬೀಚಿಗೆ ಆಟ ಆಡಬೇಕು. ಮುಂಚೆನೇ ಹೇಳಿದ್ದೆ ನಮಗೆ, ಅಪ್ಪ ನೀನು ಎಲ್ಲೂ ಕರ್ಕೊಂಡೋಗಿಲ್ಲ ಅಂದರೂ ಪರವಾಗಿಲ್ಲ, ಬೀಚಿಗೆ ಕರ್ಕೊಂಡೋಗು ಮತ್ತು ಧರ್ಮಸ್ಥಳಕ್ಕೆ ಕರ್ಕೊಂಡೋಗ್ಬಿಟ್ಟು ನನಗೆ ಬೋಡ ಮಾಡಿಸು ಅಂತ ಹೇಳ್ಬಿಟ್ಟು ಅದೆರಡು ಹೇಳಿದ್ದೆ ಅಷ್ಟೇ. ಸೊ ನಾವು 2 ದಿನ ಹೋಗ್ತೀವಲ್ಲ ಅಂತ ಹೇಳ್ಬಿಟ್ಟು ನಾವು ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನೋಡ್ದಿದ್ದು ಪ್ಲೇಸ್ ಎಲ್ಲ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾವು ಇದು ಮುರುಡೇಶ್ವರಕ್ಕೆ ನಾನು ಲಾಸ್ಟ್ ನನ್ನ ಕಾಲೇಜಲ್ಲಿದ್ದಾಗ ನಮಗೆ ಟ್ರಿಪ್ ಹಾಕಿದ್ರು. ನಾವೆಲ್ಲರೂ ಬಂದಿದ್ವಿ. ನಾನು ನೋಡಿದ್ದೀನಿ ಇದನ್ನು ಮುರುಡೇಶ್ವರನ. ಅಂದರೆ ಅವಾಗ ನೋಡೋದಕ್ಕೂ ಇವಾಗ ನೋಡೋದಕ್ಕೂ ಭಾಳ ವ್ಯತ್ಯಾಸ ಇದೆ ಬಿಡಿ. ಆವಾಗ ಬಂದಾಗ ಅಂದರೆ ಏನೂ ಇರಲಿಲ್ಲ, ಎಲ್ಲ ಖಾಲಿ ಥರ ಇತ್ತು. ಇವಾಗ ನೋಡಿದ್ರೆ ಅಲ್ಲಿಗೆ ಕಾಲಿಕಕ್ಕೆ ಜಾಗ ಇಲ್ಲ, ಆ ಥರ ಇದೆ. ಆ ಥರ ಎಲ್ಲ ಪ್ಲೇಸ್ ಎಲ್ಲ ಕವರ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಬೀಚಲ್ಲಿ ಆಟ ಆಡೋಣ ಅಂತ ಹೇಳ್ಬಿಟ್ಟು ಅವನು ಅಳ್ತಿದ್ದ. ಅಂದರೆ ಟೈಮ್ ಆಗಿಬಿಟ್ಟಿತ್ತು, ಆಲ್ರೆಡಿ ನಾವು ಇಲ್ಲಿಗೆ ಬಂದಾಗ 4:15 ಆಗಿತ್ತು. ನಾವು ಬೆಳಗ್ಗೆ ಅಲ್ಲಿ 11 ಗಂಟೆಗೆ ಟಿಫನ್ ತಿಂದರು ಮತ್ತು ಹೊಟ್ಟೆ ಎಲ್ಲ ಹಚ್ಕೊಂಡ್ಬಿಟ್ಟಿದ್ವಿ ಎಲ್ಲರೂ. ಸೊ ಫಸ್ಟ್ ಊಟ ಮಾಡಿಬಿಟ್ಟು ಆಮೇಲೆ ಅಂದರೆ ಬೀಚ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮಾತಾಡಿಕೊಂಡು ಹೋದ್ವಿ. ಓಕೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಆಗುತ್ತೆ.